ವಿದೇಶಾಂಗ ವ್ಯವಹಾರ ಸಚಿವರಾಗಿದ್ದರು. ಅವರು ಇದನ್ನು ಮಾಡಿದ್ದರಿಂದ ಇದಕ್ಕೆ ಬಾಲ್ಫೋರ್ಡ್ ಘೋಷಣೆ ಅಥವಾ ಬಾಲ್ಫೋರ್ಡ್ ಡಿಕ್ಲರೇಷನ್ ಅಂತ ಕರೀತಾರೆ. ಅವರು ಈ ಜೀವಿಸ್ಟಿದಾರಲ್ಲ, ಅಂದರೆ ಜಿಯೋನಿಸ್ಟ್ ನಾಯಕರಾದಂತಹ ಡಾಕ್ಟರ್ ಚೈಮ್ ವೈಸ್ಮನ್ ಅವರಿಗೆ ಒಂದು ಪತ್ರವನ್ನು ಬರೆದರು. ಆ ಪತ್ರದ ಸಾರಾಂಶ ಏನು ಅಂದರೆ, ನಾವು ನಿಮಗೆ ಅಂದರೆ ಯಹೂದಿಯರಿಗೆ ಪ್ಯಾಲೆಸ್ಟೈನ್ನಲ್ಲಿ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತೀವಿ. ಅದೇ ವೇಳೆಯಲ್ಲಿ ಅಲ್ಲಿ ಇರುವಂತಹ ಇತರ ಧರ್ಮೀಯರು ಅಂದರೆ ಕ್ರಿಶ್ಚಿಯನ್ ಇರ್ಬೋದು ಅಥವಾ ಇಸ್ಲಾಮಿಯರು ಇರ್ಬೋದು, ಅವರ ಒಂದು ನಾಗರಿಕ ಹಾಗೂ ಧಾರ್ಮಿಕ ಹಕ್ಕುಗಳಿಗೆ ಯಾವುದೇ ತೊಂದರೆಯಾಗದಂತೆ ನಾವು ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಆ ಪತ್ರ ಸಾರಾಂಶ ಇದೆ. ಇದನ್ನು ಅವರು ಡಾಕ್ಟರ್ ಚೈಮ್ ವೈಸ್ಮನ್ಗೆ ಕಳಿಸ್ತಾರೆ. ಇದರಿಂದ ಯಹೂದಿಗಳಿಗೆ ಹೊಸ ಒಂದು ಭರವಸೆ ಸಿಕ್ಕಿದ ರೀತಿಯಲ್ಲಿ ಆಗುತ್ತೆ. ಅವರಿಗೆ ಮತ್ತೆ ತಾವು ತಮ್ಮ ತಾಯ್ನಾಡಿನ